ಭಾಳಷ್ಟು ಸಕ್ಕರೆ ಕಾಯಿಲೆ ಇರೋಂಥವ್ರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಅವ್ರಿಗೆ ಇನ್ಸುಲಿನ್ನ ಚುಚ್ಕೋತಾರೆ ಹಿಂಗೆ ಇಂಜೆಕ್ಷನ್. ಇದು ಒಂದೆರಡು ಗಿಡಗಳು ಹಾಕೊಬಿಟ್ರೆ ಅವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿನ್ಕೊಂಡು ಬಂದರೆ ಇನ್ಸುಲಿನ್ ಕೊಡ್ತಾ ಇರುತ್ತೆ ದೇಹಕ್ಕೆ. ಇದು ಆಡು ಸೋಗೆ ಗಿಡ ಅಂತ. ಆಡು ಮುಟ್ಟದ ಸೊಪ್ಪು ಯಾವ್ದಾರು ಇದೆ ಅಂದರೆ ಇದೇನೆ. ಆಡು ಕೂಡ ಮುಟ್ಟಲ್ಲ, ಅಷ್ಟು ಕಹಿ. ಬಟ್ ನಮ್ಮ ದೇಹದಲ್ಲಿ ಶ್ವಾಸಕೋಶ ಪ್ರಾಬ್ಲಮ್ ಇರೋರಿಗೆ, ಉಸಿರಾಟದ ಸಮಸ್ಯೆ ಇರೋರಿಗೆ, ಕೆಮ್ಮು ದಮ್ಮು ಕಫ ಲೈಫ್ ಟೈಮಲ್ಲಿ ಇರುತ್ತಲ್ಲ, ಅವ್ರುಗಳು ಈ ಎಲೆನ ಕಷಾಯ ಮಾಡ್ಕೊಂಡು ಅಥವಾ ಹಾಗೆ ನೇರವಾಗಿ ತಿನ್ನೋದ್ರಿಂದ ಭಾಳಷ್ಟು ಅವರ ಉಸಿರಾಟ ಕ್ರಿಯೆಯಲ್ಲಿ ಭಾಳಷ್ಟು ಚೇತರಿಕೆ ಆಗಿದ್ದನ್ನ ನಾವು ಇಲ್ಲಿ ಎಕ್ಸಾಂಪಲ್ ಸಮೇತ ಕಂಡಿಟ್ಕೊಂಡಿದ್ವಿ. ಇದು ಲಕ್ಷ್ಮಣ ಫಲ, ರಾಮಫಲ, ಹನುಮಫಲ, ಲಕ್ಷ್ಮಣ ಫಲ, ಸೀತಾಫಲ. ಈ 4 ಫಲಗಳು ಮನುಷ್ಯನಿಗೆ ಇರ್ತಕ್ಕಂಥ ಕಾಯಿಲೆಗಳನ್ನು ಗುಣ ಮಾಡುವಷ್ಟು ಶಕ್ತಿ ಇದೆ. ಉದಾಹರಣೆಗೆ ಲಕ್ಷ್ಮಣ ಫಲ, ಈ ಎಲೆಗಳು, ಈ ಹಣ್ಣು ಸಾರ್ ಫ್ರೂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸುತ್ತೆ. ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಅರ್ಶಿನ ನೀವು ಏನೇ ತಗೊಳ್ಳಿ, ಆಂಟಿಸೆಪ್ಟಿಕ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಎಲ್ಲದಕ್ಕೂ ನಮ್ಗೆ ಯಾವತ್ತೂ ನಾವು ಚಿಕ್ಕದ್ರಲ್ಲಿದ್ದಾಗ ಏನೋ ಒಂಚೂರು ಬಿದ್ದ ಅಂದರೆ ಒಂಚೂರು ಅರ್ಶಿನ ಪುಡಿ ಹಾಕೋ ಅನ್ನೋರು. ಏಯ್ ಬಿದ್ದುಬಿಟ್ಟ ಟಿಂಚರ್ ತಗೊಂಬಾರೋ ಅಂತಾರೆ. ಈ ಗಿಡ ಟಿಂಚರ್ ಗಿಡ. ಈ ಎಲೆನ ಇಲ್ಲಿ ಹಿಂಗೆ ಅರೆದ್ರೆ ರಸ ಬರುತ್ತೆ. ಆ ರಸ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿಗೆ ಹಾಕೊಂಡ್ರೆ ಏನು ನೀವು ಕೆಮಿಕಲ್ ಟಿಂಚರ್ನ ನೋಡ್ತೀವಿ ಅದಕ್ಕಿಂತ ಬೇಗ ಗಾಯ ಗುಣ ಆಗುತ್ತೆ. ನುಗ್ಗೆ ನಾನು ಇದ್ರ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಒಂದು ಡೈಕಾಟ್ ಪ್ಲ್ಯಾಂಟು, ದ್ವಿದಳ ಸಸ್ಯ. ನಮ್ಮ ವಾತಾವರಣದಲ್ಲಿ ಆಮ್ಲಜನಕಕ್ಕಿಂತ ಜಾಸ್ತಿ ಇರೋದು ಯಾವುದು ಅಂದರೆ ಸಾರಜನಕ. 78%ಗಿಂತ ಜಾಸ್ತಿ ಸಾರಜನಕ ಇದೆ. ಈ ಗಿಡ ಏನು ಮಾಡುತ್ತೆ ಅಂದರೆ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನ ತೊಗೊಂಡು ಬಂದು ಮಣ್ಣಿಗೆ ಸೇರಿಸುತ್ತೆ. ರೇಷ್ಮೆ ಹಣ್ಣು ಸಾಮಾನ್ಯ ನಾವು ಸುಮಾರು ಅರ್ಧ ಇಂಚು 1 ಇಂಚಷ್ಟು ಬಂದು ರೌಂಡ್ಗೆ ಇರೋಂಥದ್ದನ್ನ ನೋಡಿದ್ವಿ. ಬಟ್ ಇದು 3 ಇಂಚಿದೆ. ಇದು ಪಾಕಿಸ್ತಾನಿ ಮಲ್ಬರಿ ಅಂತ ಹೇಳ್ತಾರೆ. ಒಂದು ಲೇಟೆಸ್ಟ್ ಸ್ಟಡಿ ಹೇಳುತ್ತೆ ನಮ್ಮ ಈ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಸೆಲ್ಸ್ನ ಅದು ಕಿಲ್ ಮಾಡುತ್ತೆ ಅಂತೇಳಿ. ಸೊ ಹಾಗಾಗಿ ಕಳೆದ ಒಂದು 6-7 ತಿಂಗಳಿಂದ ಈ ಥರದೊಂದು 4-5 ಗಿಡ ತಂದು ಹಾಕ್ಕೊಂಡಿದ್ದೀನಿ. ಫ್ರೂಟ್ಸ್ಗಳು ತುಂಬ ಎಂಜಾಯ್ ಮಾಡ್ತಿದ್ವಿ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕೆ. ಇನ್ನೂ ಒಂದು ತಿಂದಮೇಲೆ ಇನ್ನೊಂದು 4 ತಿನ್ನಬೇಕು ಅನ್ಸುತ್ತೆ. ಆ ಥರ ಇದು. ಸರ್, ತೋಟ ತುಂಬ ಸಂಪೂರ್ಣ ಅರಿಶಿನ ನೀವು ಯಾವ್ಯಾವ ಜಾಗದಲ್ಲಿ ಪೆಂಡಿಂಗ್ ಇರುವಂಥ ಪ್ಲೇಸ್ಗಳಲ್ಲಿ ತುಂಬ ಅರಿಶಿನ ಬೆಳೆದಿದ್ದೀರಾ. ನಾನು ಸುತ್ತಮುತ್ತ ನೋಡ್ಕೊಂಡು ಬರ್ತಾ ಇದ್ದೀನಿ. ಏನು ವಿಶೇಷ ಸರ್ ಅರಿಶಿನದ್ದು? ವಿಶೇಷ ಏನಿಲ್ಲ, ಇದಕ್ಕೆ ರೋಗ ಜಾಸ್ತಿ ಬರಲ್ಲ. ನಮ್ಮ ಎಲ್ಲ ಗಿಡಗಳ ಮಧ್ಯೆ ಇದೆ. ಇದೆಲ್ಲ ಬೆಡ್ಗಳು, ಇದೆಲ್ಲ ರೈಸ್ ಬೆಡ್. ಪ್ರತಿ 4.25 ಅಡಿಗೆ ಒಂದೊಂದು ಗಿಡಗಳಿದೆ. ಈಗ ಇಲ್ಲಿ ನೋಡಿದ್ರೆ ನುಗ್ಗೆ ಇದೆ, 4.25 ಅಡಿ ಬಿಟ್ಟು ಪಕ್ಕದಲ್ಲಿ ಕಾಫಿ ಇದೆ. ಈ ರೀತಿ ಮಧ್ಯೆ ಬೆಡ್ಡಲ್ಲಿ ಬರೋವಂಥದ್ದು 5th ಲೇಯರ್ ಅಂತ ಹೇಳ್ತೀವಿ ನಮ್ಮ ಪಂಚತರಂಗಿಣಿ ಪದ್ಧತಿಯಲ್ಲಿ. ಇದು 5ನೇ ಹಂತದ ಗಿಡಗಳು. ಎಲ್ಲ ಕ್ರೀಪರ್ಸ್ಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಇದಿರ್ಬೋದು, ಶುಂಠಿ ಇರ್ಬೋದು, ಇದೆಲ್ಲದೂ 5th ಲೇಯರಲ್ಲಿ. ಅಂದರೆ 1 ಇಂಚೂ ಕೂಡ ಭೂಮಿನ ವೇಸ್ಟ್ ಮಾಡಬಾರ್ದು. ಎಲ್ಲ ಜಾಗಗಳು ಸದ್ಬಳಕೆ ಆಗಬೇಕು. ಕಳೆ ಯಾವಾಗ ಬರುತ್ತೆ, ಇಲ್ಲಿ ಏನು ಬೆಳೆ ಇಲ್ಲ ಅಂದಾಗ ಬೆಳೆಗಳೆಲ್ಲ ನಾವು ಚೆನ್ನಾಗಿ ತುಂಬಿಸಿ ಅವಕ್ಕೆ ಚೆನ್ನಾಗಿ ನಿರ್ವಹಣೆ ಮಾಡ್ತು ಅಂದರೆ ಕಳೆಗಳೇ ಬರೋದಿಲ್ಲ. ಸೊ ಹಾಗೆ ನಮಸ್ಕಾರ ಸರ್, ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ನವೀನ್ ಕುಮಾರ್ ಅಂತ, ಅಡಗನಹಳ್ಳಿ ಗ್ರಾಮ, ಕೇರ್ನಗರ ತಾಲೂಕಲ್ಲಿ ಒಂದು 2 ಎಕರೆ ಜಾಗ ತೊಗೊಂಡು ಅಡಗನಹಳ್ಳಿಲಿ ತೋಟ ಮಾಡಿದ್ವಿ. ಸೊ ಈ ತೋಟದಲ್ಲಿ ಸಮಗ್ರ ಕೃಷಿ ಮಾಡ್ತಾಯಿದ್ವಿ. ನಮಗೆ ಬೇಕಾಗಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು, ಹಣ್ಣು ಹಂಪಲುಗಳು, ಸ್ವಲ್ಪ ಕಮರ್ಷಿಯಲ್ ಆಗಿ ಅಡಿಕೆ, ಈ ಥರ ನಮ್ಮ ಭೂಮಿನ ಒಂದು 4-5 ಭಾಗಗಳಾಗಿ ವಿಂಗಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಓವರಾಲ್ ಈ ತೋಟದಲ್ಲಿ ನಾವು ಮ್ಯಾಕ್ಸಿಮಮ್ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು, ಸೊಪ್ಪು ಸದೆಗಳು ಎಲ್ಲದನ್ನು ಇಲ್ಲೇ ಬೆಳ್ಕೋಬೇಕು ಅನ್ನೋಂಥ ಒಂದು ಕಲ್ಪನೆಯಲ್ಲಿ ಶುರು ಮಾಡಿರೋದು. ಅದರಲ್ಲಿ ಒಂದು 20-30% ನಾವು ಅಚೀವ್ ಮಾಡಿದ್ದೀವಿ. ಬೇಕಾಗಿರ್ತಕ್ಕಂಥ ಹಣ್ಣುಗಳೆಲ್ಲ ಈಗ ಆಲ್ರೆಡಿ ಸಿಗ್ತಾಯಿದೆ. ಯಾರಿಗೆ ಸಿಗುತ್ತೆ ಸರ್ ಈ ಥರ ನಿಮಗೆ ಅನುಭವ? ನಮ್ಮ ತೋಟದಲ್ಲಿ ಕಿತ್ಕೊಂಡ ತಿಂದ, ಪ್ಲಕ್ ಆ್ಯಂಡ್ ಈಟ್ ಅಂತ ಹೇಳ್ತಾರೆ ಕಾನ್ಸೆಪ್ಟು. ನಿಮ್ಮ ಮುಂದೆನೇ ಇಲ್ಲೇ ನೋಡ್ತಾ ಇದ್ದೀರಾ. ಇಂಥ ಬೇಸಿಗೆ ಮುಗಿಯೋಕ್ಕೆ ಬಂದು ಮಳೆಗಾಲ ಶುರು ಆಗ್ತಾಯಿದೆ. ಈ ಒಂದು ಸೀಸನಲ್ಲಿ ನಮ್ಮ ನೇರಳೆ ಹಣ್ಣು ಇದು ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಶುದ್ಧಿ ಮಾಡುತ್ತೆ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಮತ್ತು ಒಂದು ಒಳ್ಳೆ ಖಾದ್ಯ ತಿನ್ನೋದಕ್ಕೆ. ನಿಮಗೆ ಒಂದಿಷ್ಟು ಕಂಟ್ರೀಲಿ ಮನೆಯಿಂದ ಆಚೆನೇ ಬರಲ್ಲ, ಅವರು ಮನೆಯಿಂದ ಆಚೆನೇ ಬರಲ್ಲ.
ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಮನೇಲೆ ಹೀಟ್ರ್ ಹಾಕೊಂಡು ಅದು ಇದು ಮಾಡ್ಕೊಂಡು ಮನೆ ಒಳಗೆ 3 ಹೊತ್ತು ಇರ್ತಾರೆ. ಅವ್ರು ಕಕ್ಕಸ್ ಮಾಡಿದ್ರು ಕೂಡ ಗಟ್ಟಿಯಾಗಿರುತ್ತೆ. ಅದು ಯಾವುದು ಕೂಡ ಸಾಲಿಡ್ ಲಿಕ್ವಿಡ್ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಕೋಲ್ಡ್ ಇರೋಂಥ ಕಂಟ್ರಿಗಳಿದೆ. ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಅರ್ಶಿನ ನೀವು ಏನೇ ತಗೊಳ್ಳಿ, ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಎಲ್ಲದಕ್ಕೂ ನಮ್ಗೆ ಯಾವತ್ತೂ ನಾವು ಚಿಕ್ಕದ್ರಲ್ಲಿದ್ದಾಗ ಏನೋ ಒಂಚೂರು ಬಿದ್ದ ಅಂದರೆ ಒಂಚೂರು ಅರ್ಶಿನ ಪುಡಿ ಹಾಕೋ ಅನ್ನೋರು. ಅಷ್ಟು ಕೂಡ ಇದು ಒಳ್ಳೆಯದು. ಮತ್ತು ನಾವು ಇದನ್ನು ದೇಹಕ್ಕೆ ಬಳಸೋದ್ರಿಂದ ತುಂಬ ಒಳ್ಳೆಯದು. ನಾವು ಯಾವ ಥರ ಅರ್ಶಿನ ಪುಡಿ ಮಾಡ್ತೀವಿ ಅಂದರೆ, ಅರ್ಶಿನ ಗೆಡ್ಡೆನ ತೆಗೆದು ತೊಳೆದು ಅದನ್ನು ನೀರಲ್ಲಿ ತೊಳೆದು ಮಣ್ಣೆಲ್ಲ ಹೋದ್ಮೇಲೆ ಅದನ್ನು ತರಕಾರಿ ಥರ ಹಚ್ಚಿ ಒಣಗಿಸಿ ಪುಡಿ ಮಾಡ್ತೀವಿ. ಸಾಮಾನ್ಯ ಕನ್ವೆನ್ಷನಲ್ ವೇನಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ ಅದನ್ನು ಬೇಯಿಸ್ತಾರೆ. ಅದರಲ್ಲಿ ಅರ್ಶಿನದಲ್ಲಿ ಕರ್ಕ್ಯುಮಿನ್ ಅನ್ನೋದು ಒಂದು ಕಂಟೆಂಟು, ಅದು ತುಂಬ ಅನುಕೂಲವಾದಂಥ ಕಂಟೆಂಟು ನಮ್ಮ ದೇಹಕ್ಕೆ. ಆ ಕರ್ಕ್ಯುಮಿನ್ನು ಉಳ್ಕೋಬೇಕು ಅಂದರೆ ಅದನ್ನು ಬೇಯಿಸದೆ ಹೋದರೆ ಉಳ್ಕೊಳ್ಳುತ್ತೆ. ನಮ್ಮ ಅರ್ಶಿನ ಕರ್ಕ್ಯುಮಿನ್ ಮೆಷರ್ ಮಾಡಿ ಟೆಸ್ಟ್ ಮಾಡಿಸಿದಾಗ 6.52 ಕರ್ಕ್ಯುಮಿನ್ ಬಂದಿದೆ. ಕಾಫಿ ಒಂದು ರಿಫ್ರೆಶಿಂಗ್ ಪೇಯ. ಏನಾಗ್ತಾ ಇದೆ ಕಾಫಿನಲ್ಲಿ, ಎಂಟೈರ್ ನಮ್ಮ ಪಶ್ಚಿಮ ಘಟ್ಟಗಳು ತೆಗಿತಾ ಇದ್ದಾರೆ. ಅಲ್ಲೆಲ್ಲ ಕಾಫಿ ನೆಡಬೇಕಂತ. ಕಾಫಿ ತೆಗಿಬೇಕಂದ್ರೆ ಕಾಡನ್ನು ನಾಶ ಮಾಡಬೇಕು. ಕಾಡನ್ನು ನಾಶ ಮಾಡಿ ಕಾಫಿನ ಹಾಕಿ ನಮ್ಮ ಮಣ್ಣನ್ನು ಹಿಡಿದು ಇಟ್ಟುಕೊಳ್ಳುವಂಥ ಗುಣ ಇರೋದು ದೊಡ್ಡ ದೊಡ್ಡ ಮರದ ಬೇರುಗಳಲ್ಲಿ. ಆ ದೊಡ್ಡ ದೊಡ್ಡ ಮರನ ತೆಗೆದು ನಾವು ಕಾಫಿ ಮಾಡ್ತಾ ಇದೀವಿ ಅಂತಂದರೆ, ಈಗ ಕಳೆದ 4-5 ವರ್ಷದಲ್ಲಿ ಏನಾಯಿತು? ಫ್ಲಡ್ ಆಯಿತು. ಹೆಂಗೆ ಫ್ಲಡ್ ಆಯಿತು? ಬಂದಿದ್ದ ನೀರು ಹಂಗೆ ಕೆಳಗೆ ಬಂದ್ಬಿಡ್ತಾ ಇತ್ತು. ಯಾವುದು ಕೂಡ ನೀರನ್ನು ಮಣ್ಣನ್ನು ಹಿಡಿದುಕೊಳ್ಳುವಂಥ ಗುಣ ಇರೋವಂಥ ಎಲ್ಲ ವ್ಯವಸ್ಥೆನ ನಾವು ತೆಗೆದಾಕಿದ್ವಿ. ಹಾಗಾಗಿ ಅದು ಒಂದು ಡೈಕಾಟು ರಿಫ್ರೆಶಿಂಗ್ ಪೇಯ. ಸೊ ಹಾಗಾಗಿ ನಮ್ಮಲ್ಲಿ ನೆರಳಲ್ಲಿ ಬರುವಂಥ ಒಂದಿಷ್ಟು ಗಿಡಗಳನ್ನ ಹುಡುಕ್ತಾ ಇದ್ದಾಗ ಕಾಫಿ ಹಾಕ್ಬೋದು ಅಂತ. ಸೊ ಹಾಕಿದ್ವಿ, ಕಾಫಿ ಚೆನ್ನಾಗೂ ಬರ್ತಾ ಇದೆ. ಸೊ ರಿಫ್ರೆಶಿಂಗ್ ಪೇಯ ಅದೊಂದು. ಸೊ ನೋಡಿದ್ದೀನಿ, ಈ ನಮ್ಮ ಮಲೆನಾಡಲ್ಲಿ ಮಾತ್ರ ಕಾಫಿ ಬೆಳೀತಿದ್ರು. ಸಮಗ್ರ ಕೃಷಿ ಬೇಸಾಯ ಯಾರ್ಯಾರು ಮಾಡ್ತಿದ್ದಾರೆ ಅವರೆಲ್ಲ ಕಾಫಿಗೆ ಒಲವು ಕೊಡ್ತಿದ್ದಾರೆ. ನಾನು ತುಂಬ ಖುಷಿ ಆಯಿತು ಸರ್. ನಮ್ಮ ಈ ಭಾಗದಲ್ಲೂ ಕಾಫಿ ಬೆಳಿಬೋದು ಅನ್ನೋದನ್ನು ನೀವೆಲ್ಲ ತೋರಿಸ್ಕೊಟ್ರಿ ಸರ್, ಅನ್ನೋದು ನನಗೆ ಖುಷಿ ಸರ್. ಅದೇ ಒಂದೊಂದು ಒಳ್ಳೇದಲ್ಲ. ಸೊ ಒಂದೊಂದು ಒಳ್ಳೆಯದು. ಅದು ಯಾವುದು ಬೇಕು, ನಮ್ಮ ತೋಟ ನಮ್ಮ ಜಾಗಕ್ಕೆ ಯಾವುದ್ಯಾವುದು ಅನ್ವಯ ಆಗುತ್ತೆ ಅದನ್ನು ಮಾಡೋಣ. ಹೋಗಿ ನಾವು ಕಾಡು ಕಡಿಯೋಂಥ ಕಾಫಿಗಳನ್ನ ಬೆಳೆಯೋದು ಬೇಡ. ಸೊ ಏನಾದರೂ ಬಯಲು ಸೀಮೆಯಲ್ಲಿ ಮಾಡ್ಕೊಂಡು ಸ್ಮಾಲ್ ಅಮೌಂಟಲ್ಲಿ ಮಾಡ್ಕೊಂಡು ಅದೇನೋ ಸ್ವಲ್ಪ ನಿಮಗೆ ಕಾಸು ಸಿಕ್ಕುತ್ತೆ ನಿಮ್ಮ ತೋಟದ ನಿರ್ವಹಣೆಗೆ, ನಿಮ್ಮ ಜೀವನಾಂಶಕ್ಕೆ ಅಂದರೆ, ಸೊ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಕಾಡನ್ನು ಕಡಿದು ಮಾಡೋದು ಬೇಡ ಅಂತ ನನ್ನ ಒಂದು ಸಲಹೆ. ಈ ಥರ ಈಗ ನಮ್ಮದೆಲ್ಲ 5th ಲೇಯರಲ್ಲಿ ಹಾಕಿದ್ವಿ. ಈಗ ಬರೀ ತೆಂಗಿನ ತೋಟ ಅಂದರೆ ಬರೀ ತೆಂಗಿನ ತೋಟ ಇಲ್ಲ, ಇಲ್ಲಿ ಎಲ್ಲ ಹಣ್ಣುಗಳಿದ್ದಾವೆ. ಅದ್ರ ಜೊತೆಗೆ ಇದು ಒಂದಿದೆ. ಶಿವನಿಗೆ ಅತಿ ಪ್ರಿಯವಾದ ಎಲೆ ಬಿಲ್ವಪತ್ರೆ ಕಾಯಿ ಬಿಲ್ವಪತ್ರೆ. ಸೊ ಇದನ್ನು ನಾವು ಬೇಕು ಅಂತಲೇ ಒಂದು ಕಾರ್ನರಲ್ಲಿ ಹಾಕಿದ್ದೀವಿ. ನಮ್ಮ ತೋಟಕ್ಕೆ ಯಾವುದು ಆಚೆಯಿಂದ ಗಾಳಿ ಬಂದಾಗ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅವೆಲ್ಲದನ್ನು ಸ್ವಲ್ಪ ಪ್ಯೂರಿಫೈ ಮಾಡುವಂಥ ನಮ್ಮ ಬೇವಿನ ಮರಗಳು ಸ್ವಲ್ಪ ಒಂದು ಬೇಕೇ ಬೇಕು ಅಂತ ಇದನ್ನು ಹಾಕಿದ್ದೀವಿ. ಬಿಲ್ವಪತ್ರೆ, ಈ ಬಿಲ್ವಪತ್ರೆ ಕಾಯು ಕೂಡ ಒಳ್ಳೆಯದು, ಎಲೆ ಕೂಡ ಶಿವನಿಗೆ ಅರ್ಪಿತವಾಗುತ್ತೆ. ಸೊ ತುಂಬ ಒಳ್ಳೆ ಯೂಸ್ಫುಲ್ ಗಿಡ ಇದು. 3 ಎಲೆ ಇರ್ತಕ್ಕಂಥದ್ದು. ಸ್ವಲ್ಪ ರೇರ್ ಅಂತಾರೆ ಸರ್, ನಿಜ? ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ತುಂಬ ಸ್ಟಡಿ ಮಾಡಿಲ್ಲ. ಯಾರೋ ಬಂದವರು ಹೇಳಿರೋದು 3 ಎಲೆ ಇದು ಚೆನ್ನಾಗಿದೆ ಅಂತ, ನಾನು ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಅಷ್ಟೇ. ಇದು ನಮ್ಮ ಕರಿಬೇವು ಗೊತ್ತಿಲ್ಲದೆ ಇರೋರೇ ಇಲ್ಲ. ಯಾರ್ಯಾರ ಮನೇಲಿ ಅಡುಗೆ ಮನೆ ಇದೆ, ಯಾರ್ಯಾರ ಮನೆ ಒಗ್ಗರಣೆ ಮಾಡ್ತಾರೆ, ಎಲ್ಲರಿಗೂ ಬೇಕು. ಈ ಒಂದು ಗಿಡದಿಂದ ಸುಮ್ಮನೆ ಇಲ್ಲಿ ವಿಡಿಯೋ ಮಾಡಿ, ಇಲ್ಲಿ ಎಷ್ಟು ಈ ಹಣ್ಣು ಬಿದ್ದು ಎಷ್ಟು ಸಸಿಗಳಾಗಿದೆ ನೋಡಿ. ಸಾವಿರಾರು ಗಿಡ ಆಗಿದೆ. ಸೊ ನಾವು ಒಬ್ಬ ರಾಕ್ಷಸನ ಕತೆ ಕೇಳಿದ್ವಿ, ರಕ್ತ ಬೀಜಾಸುರ ಅಂತ. ರಕ್ತ ಒಂದು ಎಲ್ಲೆಲ್ಲಿ ಬೀಳುತ್ತೆ ಅಲ್ಲೆಲ್ಲ ರಾಕ್ಷಸರು ಹುಟ್ಟೋರು ಅಂತ. ಸೊ ನಮ್ಮ ಗಿಡಗಳು ನೋಡಿ, ಎಲ್ಲೆಲ್ಲಿ ಇರುತ್ತೆ, ಒಂದು ಬೀಜ ಬಿದ್ದರೆ ಅದು ನೆಕ್ಸ್ಟ್ ಸಸಿ ಆಗ್ತದೆ. ಸೊ ಹಾಗಾಗಿ ಒಳ್ಳೊಳ್ಳೆ ಗಿಡಗಳು ಈ ಥರ ಯಾವ್ದಾರು ಚೆನ್ನಾಗಿ ಸಿಕ್ಕಿದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ 4-6 ಜನಕ್ಕೆ ಹಂಚ್ಕೊಳ್ಳಿ. ನಿಮ್ಮಲ್ಲೂ ಯಾರಾದರೂ ಬೇಕು ಅಂದರೆ ಬಂದು ತೊಗೊಂಡು ಹೋಗ್ಬೋದು ಇದನ್ನು. ಸರ್, ನಿಮ್ಮ ತೋಟ ನೋಡಿದ್ದು ನನಗನ್ಸಿದ್ದು ಹೇಳಿ ಅಂದರೆ, ನಮಗೆ ಬೇಕಾದಂಥ ಸ್ಪೈಸಸ್ ಎಲ್ಲ ನಾವು ಇಲ್ಲೇ ಬೆಳೆದಿದ್ದೀವಿ ಅಂತ ಖುಷಿ ಆಯಿತು ಸರ್. ಅಡುಗೆ ಮನೆಗೆ ನಾವು ಪ್ರತಿದಿನ ಏನೇನ ಉಪಯೋಗಿಸ್ತೀವಿ ಪ್ರತಿಯೊಂದು ನಿಮ್ಮ ತೋಟದಲ್ಲಿದೆ ಸರ್. ಹೌದು. ಏನಂದರೆ ನಮಗೆ ಏನು ಬೇಕು ಅಡುಗೆ ಮಾಡಬೇಕಿದ್ರೆ ಅವಾಗ ತೊಗೊಂಡೋಗಿ ಒಗ್ಗರಣೆಗೆ ಹಾಕಂಗಿರ್ಬೇಕು. ಅಷ್ಟು ಫ್ರೆಶ್ ಆಗಿದ್ದರೆ
ಅದರಲ್ಲಿ ಎಷ್ಟೊಂದು ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹಕ್ಕೆ ಒಳ್ಳೆಯದಾಗಂಥ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದು ಹಸಿ ಎಲೆಗಳಲ್ಲಿ ಜಾಸ್ತಿ ಇರ್ತದೆ. ಅದು ನಮಗಾಗೆ ಒಳ್ಳೆಯದಾಗಿ ಸಿಕ್ಕುತ್ತೆ. ಸರ್ 15-20 ಎಕರೆ ಬೇಕಾ ಅವಶ್ಯಕತೆ ಇಲ್ಲ ಸರ್. 10-20 ಕ್ವಿಂಟಲ್ ನಾವು ಈ ತರ ಮಾಡಿ ಜೀವನ ಸಾಗಿಸ್ಬೋದಲ್ಲ ಸರ್? ನಿಮ್ಮ ಮನೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಬೆಳ್ಕೋಬೋದು. 15-20 10 ಕುಂಟೆ ಇದ್ರೂ ಸಾಕು. ತರಕಾರಿ ಬೆಳ್ಕೋಬೋದು, ಸಣ್ಣ ಪುಟ್ಟ ಸ್ಪೈಸಸ್ಗಳು ಬೆಳ್ಕೋಬೋದು, ಸ್ವಲ್ಪ ತರಕಾರಿಗಳನ್ನ ಬೆಳ್ಕೋಬೋದು. ಬೇಕು ಅಂದರೆ ಮನೆ ಮೇಲ್ಗಡೆ ಟೆರೆಸ್ ಗಾರ್ಡನಿಂಗ್ ಮಾಡಿ ನಮ್ಮ ಸ್ನೇಹಿತರುಗಳು ಬಟರ್ ಫ್ರೂಟ್ ಬೆಳೆದಿದ್ದಾರೆ, ಬಾಳೆಹಣ್ಣು ಬೆಳೆದಿದ್ದಾರೆ, ಸಪೋಟ ಬೆಳೆದಿದ್ದಾರೆ, ದೊಡ್ಡ ದೊಡ್ಡ ಮರಗಳನ್ನೇ ಬೆಳೆಸಾಕ್ಬಿಟ್ಟಿದ್ದಾರೆ. ನೀವು ಯೂಟ್ಯೂಬಲ್ಲಿ ವೀಡಿಯೋಗಳಲ್ಲಿ ನೋಡಿ, ಸುಮಾರಿದೆ. ಇದು ಕಾಗ್ಜಿ ನಿಂಬೆ. ಕಾಗ್ಜಿ ನಿಂಬೆ ಅಂದರೆ ಬಿಜಾಪುರದಲ್ಲಿ ಬೆಳೀತಕ್ಕಂಥ ಒಂದು ತುಂಬ ಅತ್ಯುತ್ತಮ ನಿಂಬೆ. ಇದು GI ಟ್ಯಾಗ್ ಆಗಿದೆ. ಜಾಗತಿಕ ಏನು ಹೇಳ್ತಾರೆ, ಜಾಗತಿಕ ಮಾನದಂಡ ಅಪ್ರೂವಲ್ ಆಗಿರುತ್ತೆ ಇದು. ಇದ್ರ ರುಚಿ ನಾರ್ಮಲ್ ನಿಂಬೆಹಣ್ಣು ತಿಂದವ್ರಿಗೂ ಇದಕ್ಕೂ ಆ ರುಚಿನ ಹೆಣ್ಮಕ್ಳುಗಳು ಅಲ್ಲೇ ಹೇಳ್ಬಿಡ್ತಾರೆ. ಈ ಚಿತ್ರಾನ್ನ ಅಥವಾ ಈ ಹುಳಿ ತುಂಬ ಚೆನ್ನಾಗಿದೆ ಅಂತ. ಅಷ್ಟು ತುಂಬ ಒಳ್ಳೆಯ ರಸ, ಒಳ್ಳೆ ಫ್ಲೇವರ್ ಇರ್ತಕ್ಕಂಥ ನಿಂಬೆ ಇದು ಕಾಗ್ಜಿ ನಿಂಬೆ. ಇದು ಭಾರತದಿಂದ ಭಾಳಷ್ಟು ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಬಿಜಾಪುರದಲ್ಲಿ ಒಂದು ಜೀವನನ ಭಾಳಷ್ಟು ಜನ ಇದನ್ನು ಬೆಳೆದು ಕಟ್ಕೊಂಡಿದ್ದಾರೆ. ನಮ್ಮ ಗುರುಗಳು ರಾಜಶೇಖರ್ ನಿಂಬರ್ಗಿ ಅಂತ, ಅವ್ರು ಬೆಳೆದಿದ್ದು ಅವ್ರ ತೋಟದಿಂದ ತೊಗೊಂಡು ಬಂದು ಒಂದು 4-5 ಗಿಡಗಳ ಹಾಕ್ಕೊಂಡಿದ್ದೀವಿ ನಾವು. ಇದು ಗೇರಹಣ್ಣು ಅಂತ ಹೇಳ್ತೀವಿ. ಸೊ ಜಾಸ್ತಿ ಕೋಸ್ಟಲ್ ಸೈಡಲ್ಲಿ ಇದನ್ನು ಬೆಳೀತಾರೆ. ನಮ್ಮ ತಲಕಾಡು ನೋಡಿದರೆ ಆ ಮರಳಿನ ಗುಡ್ಡೆ ಒಳಗೆ ಬೆಳೆದಿರ್ತಕ್ಕಂಥ ಮರಗಳು ಇವೇನೆ. ಇದು ಗೋಡಂಬಿ ಕೊಡ್ತದೆ. ಆಮೇಲೆ ಅದ್ರ ಹಿಂದೆ ಇರುತ್ತೆ ಹಣ್ಣು. ಆ ಹಣ್ಣು ತುಂಬ 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 ರುಚಿಯಾಗಿರುತ್ತೆ. ಆ ಹಣ್ಣು ತಿನ್ನಬೇಕು ಅಂತ ಹಾಕೊಂಡಿದ್ದೀನಿ, ಗೋಡಂಬಿಗೋಸ್ಕರ ಅಲ್ಲ, ಆ ಹಣ್ಣು ತಿನ್ನಬೇಕು ಅಂತ. ನಾನು ಚಿಕ್ಕನ್ನಲ್ಲಿ ಅದಲ್ಲ, ಅದು ನೋನಿ ಅಂತ, ಅಮೃತ್ ನೋನಿ ಅಂತೆಲ್ಲ ಈಗೆಲ್ಲ ಜ್ಯೂಸೆಲ್ಲ ಮಾಡಿ ಮಾರ್ತಾ ಇರೋದು ಅದೆಲ್ಲ ನೋಡಿದ್ದೀರಲ್ಲ, ಆ ನೋನಿ ಅದು ಬೇರೆ. ಇದು ಈಗೆಲ್ಲ ಮೊನ್ನೆ ಮುಗ್ದೋಗಿದೆ. ತುಂಬ ಚೆನ್ನಾಗಿರುತ್ತೆ. ಗೋಡಂಬಿನೂ ಸಿಕ್ಕುತ್ತೆ ನಿಮಗೆ, ಒಂದು ಕಾಲಕ್ಕೆ ಒಳ್ಳೆ ಹಣ್ಣು ಸಿಗ್ತದೆ ತಿನ್ನೋಕ್ಕೆ ಸೀಸನಲ್ಲಿ. ನೋನಿ ಫ್ರೂಟ್, ನೋನಿ ಹಣ್ಣು, ಇದು ನಮಗೆ ಯಾವ ರೀತಿ ಅಮೃತ್ ನೋನಿ ಅಂತೆಲ್ಲ ಜ್ಯೂಸ್ ಎಲ್ಲ ಮಾಡ್ತಾಯಿದ್ರೆ ಆ ರೀತಿ. ಸೊ ಇದ್ರ ಬಗ್ಗೆ ನಾನು ಅಷ್ಟು ಸಂಶೋಧನೆ ಮಾಡಲಿಲ್ಲ. ಒಂದು ವೈವಿಧ್ಯತೆ ಇರಲಿ ನಮ್ಮ ತೋಟದಲ್ಲಿ ಅಂತ ಹಾಕಿದ್ದೀನಿ ಸರ್. ನುಗ್ಗೆ ನಾನು ಇದ್ರ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಒಂದು ಡೈಕಾಟ್ ಪ್ಲ್ಯಾಂಟು, ದ್ವಿದಳ ಸಸ್ಯ. ನಮ್ಮ ವಾತಾವರಣದಲ್ಲಿ ಆಮ್ಲಜನಕಕ್ಕಿಂತ ಜಾಸ್ತಿ ಇರೋದು ಯಾವುದು ಅಂದರೆ ಸಾರಜನಕ. 78%ಗಿಂತ ಜಾಸ್ತಿ ಸಾರಜನಕ ಇದೆ. ಈ ಗಿಡ ಏನು ಮಾಡುತ್ತೆ ಅಂದರೆ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನ ತೊಗೊಂಡು ಬಂದು ಮಣ್ಣಿಗೆ ಸೇರಿಸುತ್ತೆ. ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಮಣ್ಣಿಗೆ ಸೇರಿಸುತ್ತೆ. ನಾವು ಯೂರಿಯಾ ಯಾಕೋಸ್ಕರ ಹಾಕ್ತೀವಿ, ಯಾವುದಕ್ಕೋಸ್ಕರ ಹಾಕ್ತೀವಿ ಅಂದರೆ ಅದರಲ್ಲಿ ಇರೋಂಥ ಸಾರಜನಕಕ್ಕೋಸ್ಕರ. ಇಲ್ಲಿ ನೈಸರ್ಗಿಕವಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಲಿ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ಕೊಂಡು ಭೂಮಿಗೆ ಸೇರಿಸೋಂಥ ಗಿಡಗಳಿದ್ದಾವೆ. ಇದಿದೆ ನಮ್ಮ ಎಲ್ಲ ದ್ವಿದಳ ಧಾನ್ಯಗಳಲ್ಲೂ ಆ ರೈಸೋವಿಯಮ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆ ಬ್ಯಾಕ್ಟೀರಿಯಾಗಳು ನಮ್ಮ ಮಣ್ಣಿಗೆ ಸಾರಜನಕನ ವಾತಾವರಣದಿಂದ ಹೀರ್ಕೊಂಡು ಭೂಮಿ ಕೊಡುತ್ತೆ. ಸೊ ಯಾಕೆ ಸುಭಾಷ್ ಪಾಳೇಕರ್ ಸರ್ ಇದನ್ನು ಹೇಳ್ತಾರೆ ಅಂತಂದರೆ, ಯಾವುದು ಕೆಮಿಕಲ್ ಇಲ್ದೇ ನೀವು ಕೃಷಿ ಮಾಡ್ಬೋದು ಅಂದರೆ ಈ ಒಂದು ವೈಜ್ಞಾನಿಕ ಹಿನ್ನೆಲೆ ಕೊಟ್ಕೊಂಡು ಹೇಳ್ತಾರೆ. ಸೊ ಅದನ್ನೇ ನಾವು ಪ್ರತಿಪಾದಿಸ್ತಾ ಇದ್ದೀವಿ. ನಮ್ಮ ಭೂಮಿಲಿ ಎಲ್ಲೆಲ್ಲಾಗುತ್ತೆ ಸುತ್ತ ಎಲ್ಲ ಗೊಬ್ಬರದ ಕಡ್ಡಿಗಳು ಹಾಕಿದ್ವಿ, ಗ್ಲಿಸಿಡಿಯಾ ಗಿಡಗಳು. ಅವುಗಳನ್ನ ಹಸಿ ಎಲೆನೇ ಗೊಬ್ಬರ ಆಗುತ್ತದು, ಅವುಗಳನ್ನ ಕಟ್ ಮಾಡಿ ಭೂಮಿಗೆ ಹಾಸ್ತೀವಿ. ಅದು ಬಿಟ್ಟರೆ ಈ ಥರ ನೈಟ್ರೋಜನ್ ಫಿಕ್ಸ್ ಮಾಡೋಂಥ ನಮ್ಮ ನುಗ್ಗೆ ಸಸಿಗಳನ್ನ ತುಂಬ ಹಾಕೊಂಡಿದ್ವಿ. ನಮಗೂ ನುಗ್ಗೆ ಸಸಿ ಸಿಕ್ಕುತ್ತೆ. ಇದೊಂದು ಬೀಜ ತೊಗೊಂಡೋಗಿ ನೀರಿಗೆ ಹಾಕ್ತಂದ್ರೆ ನೀರನ್ನ ಪ್ಯೂರಿಫೈ ಮಾಡುತ್ತೆ. ಯಾವ ಪ್ಯೂರಿಫೈರು, RO ಫಿಲ್ಟ್ರು, ಆ ಫಿಲ್ಟ್ರು, ಈ ಫಿಲ್ಟ್ರು ಬೇಕಾಗೋದೇ ಇಲ್ಲ. ಅಷ್ಟು ಒಳ್ಳೆ ಮಹತ್ವ ಇದೆ ನುಗ್ಗೆನಲ್ಲಿ, ಸ್ಪೆಷಲಿ ನುಗ್ಗೆನಲ್ಲಿ. ನಾವೆಲ್ಲ ನುಗ್ಗೆನ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ಟಿದ್ದೀವಿ ಸರ್. ಈಸಿಯಾಗಿ ತಗೊಂಡಿದ್ವಿ. ಪ್ರತಿಯೊಬ್ಬರು ಮನೆ ಕಾಂಪೌಂಡ್ ಒಳಗೆ ಇರ್ತಾ ಇದ್ದಿದ್ದ ಗಿಡ ಇವತ್ತು ನಮ್ಮ ಮನೆಯ ಅಂದ ಚಂದ ಹಾಳಾಗುತ್ತೆ ಅಂತ ತೆಗ್ದು ಎಲ್ಲರೂ ಒಂದೊಂದು ಪ್ರತಿ ಬೀದಿಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನ ಕಟ್ತಾ ಇದ್ದೀವಿ. ಈಗೇನು ನಾವು ಚಕ್ಕೆ ಲವಂಗ ಇದೆಲ್ಲ ಮನೆಗೆ ತರ್ತೀವಿ, ಅದರಲ್ಲಿ ಇದು ಚಕ್ಕೆ.
ಒಂದು 3 ವರ್ಷ ಇದು ಬಂದಮೇಲೆ ಈ ಬಾರ್ಕನ್ನ ಕಟ್ ಮಾಡಿ ಅದನ್ನು ನಾವು ಸೌತೆಕಾಯಿ ಥರ ಹೊರದ್ರೆ ನಿಮಗೆ ಆ ಚಕ್ಕೆ ಸಿಕ್ಕುತ್ತೆ. ಅದನ್ನು ಒಣಗಿಸ್ತು ಅಂತಂದರೆ ಚಕ್ಕೆ ಆಗುತ್ತೆ. ಎಷ್ಟೆಷ್ಟು ಪೀಸ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಒಂದನೇದು. ಎರಡನೇದು ಈ ಎಲೆಗಳು ಎಲ್ಲ ಪಲಾವ್ಗೆ ಬಾತ್ಗೆ ಈ ಎಲೆಗಳನ್ನ ಹಾಕ್ತಾರೆ, ನೀವೆಲ್ಲರೂ ಕೇಳಿದ್ರು. ಆಮೇಲೆ ಇದರಲ್ಲಿ ಒಂದು ಹೂವು ಬರುತ್ತೆ, ಹೂವು ಬಂದಿದ್ದು ಕಾಯಾಗಿದ್ದ ಮೊರಟಿ ಮೊಗ್ಗು ಅಂತೇಳಿ ಮಾರ್ತಾರೆ. ಸೊ 3 ಉಪಯೋಗ ಈ ಚಕ್ಕೆನಲ್ಲಿ, 3 ಉಪಯೋಗಗಳು. ಸೊ ಇತ್ತೀಚೆಗೆ ಚಕ್ಕೆ ತೋಟಗಳನ್ನೇ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಚಕ್ಕೆ ತೋಟಗಳೇ ಸಂಪೂರ್ಣವಾಗಿ ಹೌದು ಹೌದು ಹೌದು. ಈಗ ನಾವೇ ನಮ್ಮ ತೋಟದಲ್ಲಿ ಒಂದು 2-3 ಗಿಡ ಹಾಕೊಂಡ್ರೆ ಹಾಂ, ನಾವು ಕೊಂಡ್ಕೊಳ್ಳೋದೇ ತಪ್ಪಲ್ಲ ಸರ್. ನಿಮ್ಮ ಮನೆಗೆ ಏನು 2-3 ಗಿಡದ ಬಳಸ್ತೀರಾ? ಅವಶ್ಯಕತೆ ನಿಮ್ಮ ರೋಡ್ಗೆ ಆಗುತ್ತೆ, ಪೂರ್ತಿ ನಿಮ್ಮ ಬೀದಿಗೆ ಆಗುತ್ತೆ, ಅಷ್ಟು ಬರುತ್ತೆ ಇದರಲ್ಲಿ. ಚಕ್ಕೆ ಸಿಕ್ತೆ, ಚಕ್ಕೆ ಪಲಾವ್ ಎಲೆ ಸಿಗ್ತದೆ, ಈ ಇದು ಮರಾಠಿ ಮೊಗ್ಗು ಎಲ್ಲ ಮಸಾಲೆ ಪದಾರ್ಥಗಳು ಸಿಕ್ಕುತ್ತೆ. ಕವರಲ್ಲಿ ಹೋಗಿ ಇದು ಪಲಾವ್ ಎಲೆ ತರೋ ಬದಲು ನಮ್ಮ ಮನೇಲೆ ಸಿಗುವಂಥದ್ದು ನ್ಯಾಚುರಲ್ ಆಗಿ ಹಾಕಿ ಅದು ಒಣಗಿಸಿದ್ದು ತಿಂದರೆ ಇನ್ನೂ ಒಳ್ಳೆ ಅರೋಮ ಬರಲ್ಲ. ಈ ಹಸಿ ತೊಗೊಂಡೋಗಿ ಹಾಕ್ತಾರೆ ನಿಮ್ಮ ಪಲಾವ್ಗೆ ಬಾತ್ಗೆ, ತುಂಬ ಒಳ್ಳೆ ಸುವಾಸನೆ ಕೊಡುತ್ತೆ. ಪ್ಲಸ್ ಒಳ್ಳೆ ನಿಮಗೆ ಘಮ ಬರುತ್ತೆ ನಿಮ್ಮ ಅಡುಗೆನಲ್ಲಿ. ಇದು ವಾಸನೆ ನೋಡಿ ಹಂಗೆ ನಿಮಗೆ ಬೆಸ್ಟ್ ಫ್ರಾಗ್ರೆನ್ಸ್ ಇದೆ ಸರ್. ಇದು ಆಲ್ ಸ್ಪೈಸಸ್ ಅಂತ, ಸರ್ವ ಸಾಂಬಾರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಎಲ್ಲ ಯಾವ್ಯಾವ ಮಸಾಲೆ ಪದಾರ್ಥಗಳಿದೆ ಎಲ್ಲದನ್ನೂ ಮಿಶ್ರಣ ಇದರಲ್ಲಿ ಅಡಕವಾಗಿದೆ ಅಂತ ಸರ್ವ ಸಾಂಬಾರ ಅಂದರೆ. ಇದ್ರ ಎಲೆ ನಿಮಗೆ ಏನು ಚಕ್ಕೆ ಎಲೆಕ್ಕಿಂತನೂ ನಿಮಗೆ ಒಳ್ಳೆ ಸುವಾಸನೆ ಕೊಡುತ್ತೆ. ಆಮೇಲೆ ಇದನ್ನು ನೀವು ಪಲಾವ್ ಬಾತ್ಗೆ ಯೂಸ್ ಮಾಡ್ತು ಅಂದರೆ ಒಳ್ಳೆ ಅರೋಮ ಕೊಡುತ್ತೆ. ಆಮೇಲೆ ಇದಕ್ಕೆ ಈಗ ಎಲ್ಲ ಹೂವು ಆಗೋಂಥ ಸಮಯ ಇನ್ನೇನು, ಹೂವು ಆದರೆ ಅದ್ರ ಕಾಯಿನ ಕಿತ್ಕೊಂಡ್ರೆ ಸೊ ಆ ಕಾಯಿನೂ ಕೂಡ 2,000 ರೂಪಾಯಿ 3,000 ರೂಪಾಯಿ ಒಂದು ಕಿಲೋಗೆ ಮಾರಾಟ ಆಗುತ್ತೆ. ತುಂಬ ಒಳ್ಳೆ ಗಿಡ. ಒಂದು ಫ್ಯಾಮಿಲಿಗೆ ಒಂದು ಮರ ಈ ಥರದ್ದು ಇದ್ಬಿಟ್ರೆ ಅವರ ಸ್ಪೈಸಸ್ ರಿಕ್ವೈರ್ಮೆಂಟ್ ಮೀಟ್ ಮಾಡ್ದಂಗೆ. ತುಂಬ ಇದು ಬೇಲದ ಹಣ್ಣು. ಇತ್ತೀಚೆಗೆ ನೆಗ್ಲೆಕ್ಟ್ ಆಗಿರ್ತಕ್ಕಂಥ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಬಟ್ ಇದು ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ನಿಮಗೆ ನೀರಿಲ್ಲಾಂದ್ರೂ ಕೂಡ ಬೆಳೆಯುತ್ತೆ. ಮಳೆನೇ ವರ್ಷ ಪೂರ್ತಿ ಮಳೆ ಬಂದಿಲ್ಲ ಅಂದರೂ ಸರ್ವೈವ್ ಆಗುತ್ತೆ ಅಂಥ ಬೆಳೆ. ಆಮೇಲೆ ಇದನ್ನು ತಿನ್ಕೊಂಡು ಬಂದರೆ ನಮ್ಮ ಕರುಳಿನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಹುಣ್ಣುಗಳು ಇದ್ದರೂ ಕೂಡ ವಾಸಿ ಮಾಡೋಷ್ಟು ಕೆಪಾಸಿಟಿ ಇದೆ. ಅಷ್ಟು ಒಳ್ಳೆ ಹಣ್ಣು. ಮತ್ತು ಸಾಮಾನ್ಯ ಬೇಸಿಗೆಯಲ್ಲಿ ಬರೋದ್ರಿಂದ ನಮಗೆ ಬೇಸಿಗೆಯಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಈ ಫ್ರೂಟ್ನ. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಜೀವಕ್ಕೆ ತುಂಬ ತಂಪಾಗುತ್ತೆ. ಒಳ್ಳೆ ಹಣ್ಣು, ಫ್ಯೂಚರ್ ಫ್ರೂಟ್ ಆಫ್ ಅವರ್ ನೇಷನ್. ಬೇಲದಣ್ಣು ಬೇಲದಣ್ಣು ಸರ್. ತುಂಬ ನಾವು ನಮ್ಮ ತೋಟದಲ್ಲಿ ಎಲ್ಲ ಹಣ್ಣುಗಳನ್ನ ನಾವೇ ಬೆಳ್ಕೊಳ್ಳೋದ್ರಿಂದ ಸರ್ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡ್ಕೋಬೋದಲ್ವ ಸರ್? ನೀವು ಡಾಕ್ಟರ್ ಹತ್ರ ಹೋಗಂಗಿಲ್ಲ ಅಷ್ಟೇ, ಇದೊಂದೇ ಉತ್ತರ. ಯಾವ ಡಾಕ್ಟರ್ ಹತ್ರನೂ ಹೋಗಂಗಿಲ್ಲ. ನಿಮ್ಗೆ ಬೇಕಾಗಿರೋದು ಎಲ್ಲ ನೀವೇ ಬೆಳ್ಕೊಂಡು ನೀವೇ ತಿಂದುಬಿಟ್ರೆ, ನೀವೇ ತಿಂತೀರಾ ಅಂದರೆ ನೀವ್ಯಾಕೆ ಕೆಮಿಕಲ್ ಹಾಕ್ತೀರಾ? ಹಾಕಲ್ಲ. ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಗೊಬ್ಬರಗಳು, ಒಂದಿಷ್ಟು ನೈಸರ್ಗಿಕ ಜೈವಿಕ ಪದಾರ್ಥಗಳನ್ನ ನಾವೇ ರೆಡಿ ಮಾಡ್ಕೊಂಡು ಅವಕ್ಕೆ ಬೇಕಾಗಿರ್ತಕ್ಕಂಥ ಸ್ಪ್ರೇಗಳೆಲ್ಲ ನಾವೇ ಇಲ್ಲೇ ತೋಟದಲ್ಲೇ ರೆಡಿ ಮಾಡ್ಕೊಂಡು ಮಾಡ್ಬೋದು. ಯಾವುದೂ ನಾವು ಕೆಮಿಕಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ SPK ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೊಡೆದ್ರೆ ಗೂಗಲಲ್ಲಿ ಯು ವಿಲ್ ಗೆಟ್ N ನಂಬರ್ ಆಫ್ ವೀಡಿಯೋಸ್. ನಮ್ಗೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಯಾವ ಊರು ನೀವು ಇರ್ತೀರ ಆ ಊರಿನಲ್ಲೇ ನಮ್ಮ ನೈಸರ್ಗಿಕ ಕೃಷಿಕರು ಯಾರಿದ್ದಾರೆ ಅವರ ಡೀಟೇಲ್ಸ್ ಕೊಡ್ತೀವಿ. ಅವ್ರ ತೋಟದಲ್ಲಿ ಹೋಗಿ ಕಲ್ತ್ಕೊಳ್ಳಿ. ವಿಷಮುಕ್ತ ಆಹಾರ ಸೇವಿಸಿ ವಿಷಮುಕ್ತ ಭಾರತ, ವಿಷಮುಕ್ತ ಮಣ್ಣನ್ನು ನಾವು ಕಟ್ಟೋಣ. ಬ್ಲ್ಯಾಕ್ ಸಪೋಟ ಇನ್ನೂ ಒಂದು ಸತಿನೂ ಹಣ್ಣು ಬಂದಿಲ್ಲ. ಮೇ ಬಿ ಇನ್ನೊಂದು 2 ವರ್ಷದಲ್ಲಿ ಬರ್ಬೋದು. ಎಕ್ಸಾಟಿಕ್ ಫ್ರೂಟು, ನಮ್ಮ ದೇಶದ್ದಲ್ಲ, ಬಟ್ ಆದರೂ ಕೂಡ ಹಾಕಿದ್ವಿ. ಹೇಗೆ ಬರುತ್ತೋ ಹೇಗಿರುತ್ತೋ ತಿನ್ನಬೇಕು ಅನ್ನೋಂಥ ಆಸೆಲಿ ನೋಡೋಣ ಹೆಂಗೆ ಬರುತ್ತೆ. ಇದು ನಾವು ನರ್ಸರಿಲಿ ತಗೊಂಡಿದ್ವಿ. ಮೋಸಂಬಿ, ಸ್ವೀಟ್ ಲೈಮ್. ಸೊ ನಮ್ಮಲ್ಲಿ ತುಂಬ ಒಳ್ಳೆ ದೊಡ್ಡ ಮರ ಇತ್ತು, ಅದು ಸತ್ತೋಯ್ತು. ಇದೊಂದೀಗ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಸಿಟ್ರಿಕ್ ಫ್ರೂಟ್ಸ್ಗಳಿಗೆಲ್ಲ ಒಂದು ಸಮಸ್ಯೆ ಏನಂದರೆ ಈ ಕಾಂಡ ಕೊರೆಯುವಂಥ ರೋಗಗಳು ಭಾಳಷ್ಟು ಬರ್ತವೆ. ಸೊ ಇನ್ಮೇಲೆ ನಮ್ಮಲ್ಲಿ ಹರಳಂದು ಹಿಂಡಿಗಳಿದೆಯಲ್ಲ ಚೆನ್ನಾಗಿ, ಅವುಗಳನ್ನ ಹಾಕಿ ಇವುಗಳನ್ನ ನಿರ್ವಹಣೆ ಮಾಡಬೇಕು ಅನ್ಕೊಂಡು. ಹೌದೌದು ಹೌದು. ಹರಳಿನ ಹಿಂಡಿಲಿ ಅಷ್ಟು ಮಹತ್ವ ಇದೆ. ಯಾವುದು ವೇಸ್ಟ್ ಆಗಲ್ಲ ಸರ್ ನಮ್ಮ ಮನೆ. ಸರ್ ಏನು ವೇಸ್ಟ್ ಇಲ್ಲ ಸರ್. ನಾವು ತಗೊಳ್ಳೋಂಥ ಪ್ಲಾಸ್ಟಿಕ್ಗಳು ವೇಸ್ಟ್ ಅಷ್ಟೇ ಆಚೆಯಿಂದ. ಅದು ಬಿಟ್ಟರೆ ಭೂಮಿಲಿ ಇದು ಎಲೆ ಬೀಳುತ್ತೆ, ಇಲ್ಲಿಗೆ ಬಂದು ಅದೇ ಕೊಳೆತು ಅದೇ ಗೊಬ್ಬರ ಆಗುತ್ತೆ, ಹಣ್ಣು ಕೊಡುತ್ತೆ. ಕಾಡಿನಲ್ಲಿ ಯಾರು ಹೋಗಿ ನೀರು ಕೊಡ್ತಾರೆ, ಯಾರು ಹೋಗಿ ಮೋಟ್ರ್ ಆನ್ ಮಾಡ್ತಾರೆ, ಯಾರು ಹೋಗಿ ಗೊಬ್ಬರ ಕೊಡ್ತಾರೆ? ಕಾಡು ಬೆಳೆಯುತ್ತಲ್ವ, ಸಮೃದ್ಧವಾಗಿ ಇರುತ್ತಲ್ವ. ವೆಸ್ಟರ್ನ್ ಘಾಟ್ಸ್ ಎಲ್ಲ ಏನು ಇಲ್ದೇ ಬರೀ ಮಳೆಯಲ್ಲೇ ನಿಂತಿದಲ್ವ. ಇದು ಲಕ್ಷ್ಮಣ ಫಲ, ರಾಮಫಲ, ಹನುಮ ಫಲ, ಲಕ್ಷ್ಮಣ ಫಲ, ಸೀತಾಫಲ.
ಈ 4 ಫಲಗಳು ಮನುಷ್ಯನಿಗೆ ಇರ್ತಕ್ಕಂಥ ಕಾಯಿಲೆಗಳನ್ನು ಗುಣ ಮಾಡುವಷ್ಟು ಶಕ್ತಿ ಇದೆ. ಉದಾಹರಣೆಗೆ ಲಕ್ಷ್ಮಣ ಫಲ, ಈ ಎಲೆಗಳು, ಈ ಹಣ್ಣು ಸಾರ್ ಫ್ರೂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸುತ್ತೆ. ಈ ಒಂದು ಎಲೆಯಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸುತ್ತೆ. ಅಷ್ಟು ಗುಣ ಇದೆ. ಒಂದು 10 ಎಲೆ ಹಾಕೋದು, ಕುದಿಸೋದು, ಕಷಾಯ ಕುಡಿಯೋದು. ಈ ರೀತಿ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ, ಬಟ್ ತುಂಬ ಒಳ್ಳೆಯದು. ಕ್ಯಾನ್ಸರ್ ಸೆಲ್ಸ್ಗಳನ್ನ ಸಾಯಿಸುತ್ತೆ, ಅರ್ಥ ಮಾಡ್ಕೊಳ್ಳಿ. ಸರ್ ಕಾಯಿಲೆಗೆ ಅಂತಲ್ಲ, ನಾರ್ಮಲಿ ಜನಗಳು ನಾರ್ಮಲ್ ಜನಗಳು ತಿಂತು ಅಂದ್ರೆ ಇನ್ನೂ ಒಳ್ಳೇದಲ್ವಾ? ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆರೋಗ್ಯ. ಈ ಮಟ್ಟಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬೂಸ್ಟ್ ಮಾಡ್ದಂಗೆ 100%. ಹೌದು. ಯಾರಿಗೆ ಸಿಗುತ್ತೆ ಸರ್ ಈ ಥರ ನಿಮಗೆ ಅನುಭವ? ನಮ್ಮ ತೋಟದಲ್ಲಿ ಕಿತ್ಕೊಂಡ ತಿಂದ, ಪ್ಲಕ್ ಆ್ಯಂಡ್ ಈಟ್ ಅಂತ ಹೇಳ್ತಾರೆ ಕಾನ್ಸೆಪ್ಟು. ನಿಮ್ಮ ಮುಂದೆನೇ ಇಲ್ಲೇ ನೋಡ್ತಾ ಇದ್ದೀರಾ. ಇಂಥ ಬೇಸಿಗೆ ಮುಗಿಯಕ್ಕೆ ಬಂದು ಮಳೆಗಾಲ ಶುರು ಆಗ್ತಾ ಇದೆ. ಈ ಒಂದು ಸೀಸನಲ್ಲಿ ನಮ್ಮ ನೇರಳೆ ಹಣ್ಣು, ಇದು ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತ ಶುದ್ಧಿ ಮಾಡುತ್ತೆ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಒಂದು ಒಳ್ಳೆ ಖಾದ್ಯ ತಿನ್ನೋದಕ್ಕೆ ನಿಮಗೆ ಎಲ್ಲ ಸಿಗುತ್ತೆ. ಸರ್ ನೇರಳೆನಿಂದ ಏನೇನು ಉಪಯೋಗ ಸರ್ ಮನುಷ್ಯನ ದೇಹಕ್ಕೆ? ಮನುಷ್ಯನ ದೇಹದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಅಂಶಗಳನ್ನ ಇದು ತಂದು ಕೊಡುತ್ತೆ. ಪರ್ಟಿಕ್ಯುಲರಾಗಿ ಇಂಥದೇ ರಿಸಲ್ಟ್ ಅಂತ ನನಗೆ ಗೊತ್ತಿಲ್ಲ. ಸೊ ಬಟ್ ಎಲ್ಲರೂ ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ಯಾವುದು ತುಂಬ ನೀರನ್ನು ಬೇಡದೇ ಬೆಳೆಯುತ್ತೆ, ನೀರಿಲ್ದೇ ಕೂಡ ಬೆಳೆಯುತ್ತೆ ಅಂಥ ಗಿಡ ಇದು. ನೀರಿಲ್ಲದೆ ಇರೋ ಕಡೆನೂ ಬೆಳೆಯುತ್ತೆ. ಜಂಬೋ ದ್ವೀಪೆ ಅಂತ ಹೇಳ್ತಾರೆ ಭಾರತಕ್ಕೆ. ಅಂದರೆ ನಮ್ಮ ಭಾರತದಲ್ಲಿ ಎಲ್ಲ ಮಣ್ಣಿನಲ್ಲಿ ಜಾಸ್ತಿ ಇದ್ದಿದ್ದೆ ಈ ಗಿಡಗಳು. ಸೊ ನೇರಳೆ ಗಿಡಗಳು. ಸೊ ಅಷ್ಟು ಒಳ್ಳೆಯ ಗಿಡ, ತುಂಬ ಆರೋಗ್ಯಕರವಾದಂಥ ಹಣ್ಣು ನಮಗೆಲ್ಲ ತಿನ್ನಿ. ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೆಳೆಯುವಂಥ ಶಕ್ತಿ ನಮ್ಮ ಕರ್ನಾಟಕ ಭೂಮಿಗಿದೆ ಅಂತ ನನಗೆ ಈಗ ಅನಿಸ್ತದೆ ಸರ್. ಪ್ರತಿಯೊಂದು ಹಣ್ಣುಗಳು ಇದೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಈ ಮೈಸೂರು ಭಾಗ ಎಲ್ಲ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಭಾಳಷ್ಟು ಕಡಿಮೆ ಹಣ್ಣುಗಳು. 100 ಜಾತಿಗಳಿದೆ. ಮಾವಿನಲ್ಲೇ 1000 ಜಾತಿಗಳಿದೆ, ಹಲಸಿನಲ್ಲೇ 1000 ಜಾತಿಗಳಿದೆ, ಭತ್ತದಲ್ಲೇ 1000 ಜಾತಿಗಳಿದೆ, ನವಣೆ ಒಂದೇ 32 ವೆರೈಟಿ ನವಣೆ ಇದೆ. ಸೊ ಅಷ್ಟು ವೈವಿಧ್ಯತೆ ಇರತಕ್ಕಂಥ ದೇಶ ನಮ್ಮದು. ಅಂಥ ಹವಾಗುಣ ಅಂದರೆ ಈ ಸಮಶೀತೋಷ್ಣ ಅಂತ ಹೇಳ್ತೀವಿ. ಸಮಶೀತೋಷ್ಣ ಯಾವ ಭಾಗದಲ್ಲೂ ಬರೋದಿಲ್ಲ. ನಿಮಗೆ ಕೋಲ್ಡ್ ಕಂಟ್ರೀಸ್ ಅಂದರೆ ಬರೀ ಕೋಲ್ಡಲ್ಲೇ ಇರ್ತಾರೆ. ಯಾವುದೋ ವರ್ಷದಲ್ಲಿ 1 ದಿನ 2 ದಿನ ಬಿಸಿಲು ಸಿಗ್ಬೋದು. ಅಂಥವ್ರ ಮಧ್ಯೆ ನಾವು ಸಮಶೀತೋಷ್ಣ, ಉಷ್ಣನೂ ಇರುತ್ತೆ, ಶೀತನೂ ಇರುತ್ತೆ, ಮಳೆ ಎಲ್ಲದೂ ಇರುತ್ತೆ. ಇದು ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಅಂಥ ಒಳ್ಳೆಯ ವಾತಾವರಣ ನಮ್ಮ ಭಾರತಕ್ಕಿದೆ. ಇಲ್ಲಿ ನಾವು ವೈವಿಧ್ಯತೆಗಳನ್ನ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ದೇಹಕ್ಕೆ ದಿನಾಗಲೂ ನಾವು ಒಂದೇ ಪದಾರ್ಥಗಳನ್ನ ತಿನ್ನೋದ್ರ ಬದಲು ಸಿಗೋಂಥ ಎಲ್ಲ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ನಾವು ವೈವಿಧ್ಯಮಯವಾಗಿ ಊಟ ಮಾಡಬೇಕು. ವೈವಿಧ್ಯಮಯವಾಗಿ ನಮ್ಮ ತೋಟ ಭೂಮಿಗಳು ಇರಬೇಕು ಅನ್ನೋಂಥದ್ದು ನನ್ನ ಒಂದು ಸಣ್ಣ ಸಲಹೆ. ಸರ್ ನಾವು ಪುಣ್ಯ ಮಾಡಿದ್ವಿ ಸರ್. ಬೆಳಗ್ಗೆ ಮಳೆ ಬರುತ್ತೆ, ಮಧ್ಯಾಹ್ನ ಬಿಸಿಲು ಬರುತ್ತೆ, ಸಂಜೆ ಚಳಿ ಆಗುತ್ತೆ. ಹೌದು, 3 ಪಡೆದಿದ್ದೀವಿ ನಾವು. ಹೌದು. ನೀವೆಲ್ಲ ಒಂದಿಷ್ಟು ಕಂಟ್ರಿಲಿ ಮನೆಯಿಂದ ಆಚೆನೇ ಬರಲ್ಲ. ಅವರು ಮನೆಯಿಂದ ಆಚೆನೇ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಮನೇಲೆ ಹೀಟ್ರ್ ಹಾಕೊಂಡು ಅದು ಇದು ಮಾಡ್ಕೊಂಡು ಮನೆ ಒಳಗೆ 3 ಹೊತ್ತು ಇರ್ತಾರೆ. ಅವ್ರು ಕಕ್ಕಸ್ ಮಾಡಿದ್ರು ಕೂಡ ಗಟ್ಟಿಯಾಗಿರುತ್ತೆ. ಅದು ಯಾವುದು ಕೂಡ ಸಾಲಿಡು ಲಿಕ್ವಿಡ್ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಕೋಲ್ಡ್ ಇರೋಂಥ ಕಂಟ್ರಿಗಳಿದೆ. ಇದೊಂದು ಎಕ್ಸಾಟಿಕ್ ಫ್ರೂಟು, ಸೀಬೆ. ಹುಳಿ ಸೀಬೆ, ಕೆಂಪಾಗಿರುತ್ತೆ, ಹುಳಿ ಆಗಿರುತ್ತೆ. ನಮ್ಗೆ ಸೀಬೆ ಅಂದರೆ ಸಾಮಾನ್ಯ ಒಳ್ಳೆ ರುಚಿ ಇರೋಂಥದ್ದನ್ನು ನಾವು ನೋಡಿದ್ದೀವಿ, ಸಪ್ಪೆ ಇರೋಂಥದ್ದು. ಇದು ಸ್ವಲ್ಪ ಹುಳಿ ಇರುತ್ತೆ. ಇಲ್ಲಿ ನೋಡಿ, ಇನ್ನು ಹಣ್ಣಾಗಬೇಕು. ತುಂಬ ಒಳ್ಳೆ ವೈವಿಧ್ಯತೆಗೆ ಹಾಕಿರೋದು ಇದು. ಇದು ನೀವು ಭಾಳ ಜನಕ್ಕೆ ಇದು ಗೊತ್ತಾಗಲ್ಲ. ಎಲಿಫೆಂಟ್ ಆ್ಯಮ್ ಅಥವಾ ಸುವರ್ಣ ಗೆಡ್ಡೆ ಅಂತ ಹೇಳ್ತೀವಿ. ಎಷ್ಟು ದಪ್ಪ ಬರುತ್ತೆ ಗೆಡ್ಡೆ. ಇನ್ನೊಂದು 3-4 ತಿಂಗಳು ರೆಡಿ ಆಗುತ್ತೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಳ್ಳೆ ಅಂಶಗಳನ್ನ ಮಣ್ಣಿನಿಂದ ನಮಗೆ ಮಾನವನ ದೇಹಕ್ಕೆ ತಂದು ಕೊಡುತ್ತೆ. ತುಂಬ ಒಳ್ಳೆ ಗೆಡ್ಡೆ ಗೆಣಸುಗಳು ನಮ್ಮ ಆಹಾರ ಸಂಸ್ಕೃತಿಲಿ ಭಾಳಷ್ಟು ಉಲ್ಲೇಖಗಳಿದೆ. ಗೆಡ್ಡೆ ಗೆಣಸುಗಳು ಬೆಳ್ಕೊಂಡು ತಿನ್ಕೊಂಡು ಇದ್ದಿದ್ದು ನಮ್ಮ ಮಾನವನ ಎವಲ್ಯೂಷನ್ ಹೇಗಾಯಿತು ಅದೆಲ್ಲ, ಅದರಲ್ಲೂ ಗೆಡ್ಡೆ ಗೆಣಸುಗಳ ಪಾತ್ರನೇ ಜಾಸ್ತಿ ಇದೆ. ಇವೆಲ್ಲ ಒಳ್ಳೆ ಗೆಡ್ಡೆ ಗೆಣಸುಗಳು. ಇದು ಅಮಟೆಕಾಯಿ. ನಾನು ಆಗಲೇ ಹೇಳಿದ್ನಲ್ಲ, ಒಗರು ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಇದು ಕೂಡ ಒಗರನ್ನ ಕೊಡುವಂಥ ಒಂದು ಜಾತಿಯ ಗಿಡ. ಇದು ತುಂಬ ರುಚಿಯಾದಂಥ ಗಿಡ. ಒಂದು ಉಂಡೆನೇ ಉಪ್ಪಿನಕಾಯಿಗೆ ಬಳಸ್ತಾರೆ. ಉಪ್ಪಿನಕಾಯಿ ತುಂಬ ಚೆನ್ನಾಗಿ ರುಚಿಯಾಗುತ್ತೆ. ಉಪ್ಪಿನಕಾಯಿ ಪ್ರಿಯರಿಗೆ ಅಮಟೆಕಾಯಿ ಅಂದರೆ ಚಪ್ಪಸ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟು ಒಳ್ಳೆ ಉಪ್ಪಿನಕಾಯಿ ಆಗುವಂಥ ಗಿಡ.
ಅಮಟೆಕಾಯಿ ಅಂತ. ಸಾಮಾನ್ಯ ಮಾರ್ಚ್ ಏಪ್ರಿಲ್ ಮೇ ಒಳಗೆ ಬಂದು ಹೋಗುತ್ತೆ. ಅದಾದಮೇಲೆ ಕೊಯ್ದರೆ ನಾರು ಥರ ನಾರು ಬಿಟ್ಕೊಬಿಡುತ್ತೆ. ಆವಾಗ ಅದನ್ನು ಬಳಸೋದಕ್ಕೆ ಇಷ್ಟಪಡಲ್ಲ. ಇದು ಸ್ಟಾರ್ ಫ್ರೂಟು. ಎಗೈನ್ ವಿಟಮಿನ್ ಸಿ ಯಥೇಚ್ಛವಾಗಿರ್ತಕ್ಕಂಥ ಗಿಡ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಚಿಕ್ಕಂದ್ರಲ್ಲಿ ನಮ್ಮ ಕಾನ್ವೆಂಟ್ ಮುಂದೆ ಒಂದು ಅಜ್ಜಿ ಇಟ್ಕೊಂಡು ಬಂದು ಮಾರೋದು, ಸಜೆಸ್ ಆಫ್ ಕಾನ್ವೆಂಟಲ್ಲಿ. ಇವತ್ತಿಗೂ ಕೂಡ ಅಜ್ಜಿನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವ್ರು ಕೊಡ್ತಾ ಇರ್ತಕ್ಕಂಥ ಇದು ಇವತ್ತಿಷ್ಟೆಲ್ಲ ಇದ್ರೂ ಕೂಡ ನಮಗೆ ಆ ತಿನ್ನೋ ಮನ್ಸು ಬರಲ್ಲ. ಅವತ್ತು ನಾವು ದುಡ್ಡು ಕೊಟ್ಟು ಆ ಅಜ್ಜಿ ಹತ್ರ ಗೋಗರ್ದಿ ಒಂದಿಷ್ಟು ಏನೋ ಬಿಡಿಗಾಸ್ ಕೊಟ್ಟು ತಗೊತಾ ಇದ್ದಿದ್ದೆ ಮಜಾ. ನನಗೆ ಗೊತ್ತು ಸರ್, ಸೀಬೆ ಹಣ್ಣು ತರ್ತಿದ್ರು, ಸ್ಟಾರ್ ಫ್ರೂಟ್ ತರ್ತಿದ್ರು, ಅಚ್ಚಿ ಹಣ್ಣು ತರ್ತಿದ್ರು, ನೆಲ್ಲಿಕಾಯಿಗಳು ತರ್ತಿದ್ರು. ಇದೆಲ್ಲದನ್ನು ಕೂಡ ತುಂಬ ಒಳ್ಳೆಯದು. ಸೊ ಇದನ್ನು ಡೈರೆಕ್ಟಾಗಿ ನೇರವಾಗಿ ತಿನ್ನೋಕ್ಕಾಗಿಲ್ಲ ಅಂದರೂ ಚಟ್ನಿ ರೂಪದಲ್ಲಿ, ಗೊಜ್ಜು ರೂಪದಲ್ಲಿ ಬಳಸ್ಕೊಳ್ಳಂದ್ರೆ ತುಂಬ ಒಳ್ಳೆಯದು. ತುಂಬಾ ಚೆನ್ನಾಗಿ. ಏಯ್ ಬಿದ್ಬಿಟ್ಟ ಟಿಂಚರ್ ತಗೊಂಬಾರೋ ಅಂತಾರೆ. ಈ ಗಿಡ ಟಿಂಚರ್ ಗಿಡ. ಇದು ಈ ಎಲೆನ ಇಲ್ಲಿ ಹಿಂಗೆ ಅರೆದ್ರೆ ರಸ ಬರುತ್ತೆ. ಆ ರಸ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿಗೆ ಹಾಕೊಂಡ್ರೆ ಏನು ನೀವು ಕೆಮಿಕಲ್ ಟಿಂಚರ್ನ ನೋಡ್ತೀವಿ ಅದಕ್ಕಿಂತ ಬೇಗ ಗಾಯ ಗುಣ ಆಗುತ್ತೆ. ಬಟ್ ಹಾಕೊಂಡಾಗ ಮಾತ್ರ ತುಂಬ ಉರಿಯುತ್ತೆ, ಬಟ್ ಬೇಗ ವಾಸಿ ಆಗುತ್ತೆ. ಅಷ್ಟು ಒಳ್ಳೆ ಗಿಡ ಟಿಂಚರ್ ಗಿಡ. ಇದು ನಮ್ಮ ಅಡಿಕೆ ತೋಟ. ಸುಮಾರು ಒಂದು 100ರಿಂದ 120 ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಈ ಭಾಗದಲ್ಲಿ ನಮ್ಮ ಭೂಮಿಯ ನಮ್ಮದೇನು ತೋಟ ಇದೆ ಅದೆಲ್ಲ ಜಾಗಕ್ಕಿಂತ ಈ ಜಾಗ ತಗ್ಗಿದೆ. ಒಂದು 3-4 ಅಡಿ ಇಲ್ಲಿ ಮಣ್ಣು ತೆಗೆದು ಕೊಟ್ಬಿಟ್ಟಿದ್ರು ರೋಡ್ ಕೆಲಸ ಮಾಡೋರಿಗೆ. ಇಲ್ಲೇನು ಬರೋದಿಲ್ಲ ಅಂತ ಅಡಿಕೆ ಇದಾಕಿದ್ವಿ ನಾವು, ಹೆಬ್ಬೇವು ಹಾಕಿದ್ವಿ. ಹೆಬ್ಬೇವು, ಆ ಹೆಬ್ಬೇವು ಮಧ್ಯದ ಜಾಗ ಖಾಲಿ ಉಳಿಬಾರ್ದು, ನಮ್ಗೆ ಯಾಕೆ ಇಷ್ಟು ಜಾಗ ವೇಸ್ಟ್ ಮಾಡ್ಬೇಕು ಇರೋ ಸಣ್ಣ ಜಾಗ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ನೆರಳಲ್ಲಿ ಅಡಿಕೆ ಬರುತ್ತೆ ಅಂತ ಸ್ನೇಹಿತರು ಸಜೆಷನ್ ಕೊಟ್ಟರು. ಹಾಗಾಗಿ ಅಡಿಕೆ ಹಾಕೊಂಡ್ವಿ. ಈಗ ಕಳೆದ ಒಂದು 4-5 ವರ್ಷದಿಂದ ಹೆಬ್ಬೇವೆಲ್ಲ ತೆಗೆದುಬಿಟ್ವಿ. ಅಡಿಕೆನೇ ಈಗ ಮುಖ್ಯ ಬೆಳೆಯಾಗಿದೆ. ಇದರೊಳಗೆ ಇಂಟರ್ ಕ್ರಾಪ್ ಆಗಿ ಕಾಫಿ ಹಾಕೊಂಡಿದ್ವಿ, ಕೋಕೋ ಹಾಕೊಂಡಿದ್ವಿ, ಜಾಯಿಕಾಯಿ ಹಾಕಿದ್ವಿ. ಜಾಯಿಕಾಯಿ ಒಂದಿಷ್ಟು ಹೋಗಿದ್ದಾವೆ, ಕಾಫಿ ಕೋಕೋಗಳೆಲ್ಲ ನಿಂತಿದ್ದಾವೆ ಗಿಡಗಳು. ಇದು ಇನ್ಸುಲಿನ್ ಗಿಡ. ಏನು ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆದರೆ ಬಾಡಿಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ಸುಲಿನ್ ಪ್ರೊಡ್ಯೂಸ್ ಭಾಳಷ್ಟು ಸಕ್ಕರೆ ಕಾಯಿಲೆ ಇರೋಂಥವ್ರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ. ಅವ್ರಿಗೆ ಇನ್ಸುಲಿನ್ನ ಚುಚ್ಕೋತಾರೆ ಹಿಂಗೆ ಇಂಜೆಕ್ಷನ್. ಇದು 1-2 ಗಿಡಗಳು ಹಾಕೊಬಿಟ್ರೆ ಅವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿನ್ಕೊಂಡು ಬಂದರೆ ಇನ್ಸುಲಿನ್ ಕೊಡ್ತಾ ಇರುತ್ತೆ ದೇಹಕ್ಕೆ. ಅಷ್ಟು ಒಳ್ಳೆ ಗಿಡ. ತುಂಬ ಏರಳವಾಗಿ ಹಾಕಿದ್ದೀರಾ ಸರ್? ಒಂದು 4-5 ಹಾಕಿದ್ದು ಅದೇ ಏರಳವಾಗಿ ಆಗ್ತಾ ಇದೆ. ಇದು ಆಡು ಸೋಗೆ ಗಿಡ ಅಂತ. ಆಡು ಮುಟ್ಟದ ಸೊಪ್ಪು ಯಾವ್ದಾರು ಇದೆ ಅಂದರೆ ಇದೇನೆ. ಆಡು ಕೂಡ ಮುಟ್ಟಲ್ಲ, ಅಷ್ಟು ಕಹಿ. ಬಟ್ ನಮ್ಮ ದೇಹದಲ್ಲಿ ಶ್ವಾಸಕೋಶ ಪ್ರಾಬ್ಲಮ್ ಇರೋರಿಗೆ, ಉಸಿರಾಟದ ಸಮಸ್ಯೆ ಇರೋರಿಗೆ, ಕೆಮ್ಮು ದಮ್ಮು ಕಫ ಲೈಫ್ ಟೈಮಲ್ಲಿ ಇರುತ್ತಲ್ಲ ಅವ್ರುಗಳು ಈ ಎಲೆನ ಕಷಾಯ ಮಾಡ್ಕೊಂಡು ಅಥವಾ ಹಾಗೆ ನೇರವಾಗಿ ತಿನ್ನೋದ್ರಿಂದ ಭಾಳಷ್ಟು ಅವರ ಉಸಿರಾಟ ಕ್ರಿಯೆಯಲ್ಲಿ ಭಾಳಷ್ಟು ಚೇತರಿಕೆ ಆಗಿದ್ದನ್ನ ನಾವು ಇಲ್ಲಿ ಎಕ್ಸಾಂಪಲ್ ಸಮೇತ ಕಂಡಿಟ್ಕೊಂಡಿದ್ದೀವಿ. ಅಷ್ಟಕ್ಕೆ ನಮ್ಮ ದೇಶದಲ್ಲಿ ಅಷ್ಟೇ ಮಹತ್ವ ಇದೆ, ಯಾಕೆಂದರೆ ಅದರಿಂದ ಅಷ್ಟು ಆರೋಗ್ಯ ನಮಗೆ ಸಿಕ್ಕುತ್ತೆ. ಸೊ ಹಾಗಾಗಿ ನಾವು ಅರಿಶಿನ ಜಾಸ್ತಿ ಬೆಳಿತಿದ್ವಿ. ನಮ್ಮಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅರಿಶಿನ. ನಾವು ತಯಾರಿಸೋಂಥ ಅರಿಶಿನ ವಿದೇಶದಲ್ಲಿ ತುಂಬ ಬೇಡಿಕೆ ಇದೆ. 6.5 ಕರ್ಕಿಮನ್ ಅಂದರೆ ದೇಹದಲ್ಲಿ ಎಲ್ಲ ಒಂದು ಕಲ್ಮಶಗಳನ್ನ ಕಿತ್ತಾಕಿ ನಮ್ಮ ದೇಹಕ್ಕೆ ಚೈತನ್ಯ ಕೊಡುವಂಥ ಅರಿಶಿನ ನಾವು ರೆಡಿ ಮಾಡ್ತೀವಿ.